ವೀರಶೈವ ಅನ್ಕೋರಿ, ಲಿಂಗಾಯತ ಅನ್ಕೋರಿ, ಬಸವ ಅನುಯಾಯಿಗಳು ಅನ್ಕೋರಿ, ಬಸವ ಕೇಂದ್ರ ಅನ್ಕೋರಿ, ಬಸವ ದಳ ಅನ್ಕೋರಿ, ಏನೇ ಅನ್ಕೋರಿ, ಒಂದು ದೊಡ್ಡ ಆಲದ ಮರದ ಬಿಳುವುಗಳಾಗಿ ಆ ಬಿಳುವುಗಳೇ ಮತ್ತೆ ಬೇರು ಬಿಟ್ಟು ಆ ಬೇರೆ ತಾನೇ ಸ್ವಂತ ಗಿಡ ಅಂತ ಪ್ರತಿಪಾದಿಸುತ್ತಿರುವಂಥ ಒಂದು ದೊಡ್ಡ ಆಲದ ಮರ ಈ ಬಸವ ಸಂಸ್ಕೃತಿ ಅನ್ನೋದನ್ನು ಇವತ್ತು ನೀವು ಎತ್ತಿ ತೋರಿಸಿದ್ದೀರಿ. ಎಲ್ಲರೂ ಸೇರಿ ಅನೇಕ ಭಿನ್ನಾಭಿಪ್ರಾಯಗಳ ನಡುವೆ, ಅನೇಕ ವಾಗ್ವಾದಗಳ ನಡುವೆ ಕೂಡ ಎಲ್ಲರೂ ಸೇರಿ ಇದನ್ನು ಆಚರಿಸ್ತಾ ಇದ್ದೀರಿ ಅನ್ನುವ ಕಾರಣಕ್ಕಾಗಿ ಇದು ಒಂದು ಐತಿಹಾಸಿಕ ಮಹತ್ವ ಅನ್ನೋದನ್ನು ನೆನಪಿಸ್ತಾ ತಮ್ಮೆಲ್ಲರಿಗೂ ಪುನಃ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ನಾನು ಡಾಕ್ಟರ್ ಮೇಡಮ್ ಅವರಿಗೆ ಕೇಳಿದೆ, ನಾನು ಸಂಕಣ್ಣವ್ರ ಮೇಡಮ್ ಅವರಿಗೆ ಎಷ್ಟು ಸಂಸ್ಥೆಗಳು ಸೇರಿ ಇದನ್ನು ಆಚರಿಸ್ತಾ ಇದ್ದೀವಿ ಅನ್ನೋದನ್ನು ಅವ್ರು ಹೇಳಿದರು. ಆದರೆ ಅಷ್ಟು ಸಂಸ್ಥೆಗಳ ಲೆಕ್ಕ ನೋಡಿದರೆ ಎಷ್ಟು ಜನ ಸೇರಬೇಕಾಗಿತ್ತು, ಅದರಲ್ಲಿ ಎಷ್ಟು ಜನ ಸೇರಬೇಕಾಗಿತ್ತು, ಅಷ್ಟು ಜನ ಸೇರಲಿಕ್ಕೆ ಸಾಧ್ಯ ಆಗದೇ ಇರುವುದಕ್ಕೆ ನಾವೇ ಕಾರಣೀಕರ್ತರು ಅನ್ನೋದನ್ನು ಕೂಡ ಒಪ್ಕೊಳ್ಬೇಕಾಗ್ತದೆ. ಬಸವಣ್ಣನನ್ನಾಗಲಿ ಈಗೇನಿತ್ತು ಈ ಮೊದಲು, ಆದರೆ ವರ್ಷಿಗೊಂದು 2-3 ಜಯಂತಿಗಳು ಬರ್ತಿದ್ದು, ಆಗ ಎಲ್ಲರೂ ನೇರ್ತಿದ್ರು. ಸಾಮಾನ್ಯ ಈಗ ಏನು ತಿಳಿದುಬಿಟ್ಟಿದ್ದೇವೆ ಅಂದರೆ, ಜಾತಿಗೊಬ್ಬ ಶರಣರನ್ನು ಆಚರಿಸುವುದರ ಮೂಲಕ ಜಾತಿಯ ಐಕಾನ್ಗಳನ್ನು ಹುಡುಕಿ ತೆಗೆದು ರಾಜಕಾರಣ ತನ್ನ ಹಿತಾಸಕ್ತಿಗಾಗಿ, ತನ್ನ ಅಧಿಕಾರ ದಾಹಕ್ಕಾಗಿ ಸಮುದಾಯಗಳನ್ನು ಒಡೆದು ಛಿದ್ರ ಮಾಡಿಬಿಟ್ಟಿದೆ. ಹೀಗಾಗಿ ಈ ಬಸವ ಜಯಂತಿ ಅಂದ್ರೆ ಇದು ಜಾತಿ ಲಿಂಗಾಯತರ ಜಯಂತಿ ಅನ್ನೋದು ಆಗಿರೋದ್ರಿಂದ, ಮತ್ತು ನಾವು ಏನು ತಿಳ್ಕೊಂಡಿವಿ ಅಂದ್ರೆ, ನಾವು 14% ಇದ್ದೀವಿ, ನೀವು 16% ಅಲ್ಲ. ಬಸವ ತತ್ವ ಅಥವಾ ಲಿಂಗಾಯತ ಅಂತಕ್ಕಂಥವ್ರು 68% ಆಗ್ತೀವಿ ನಾವು. ಎಲ್ಲ ಹಿಂದುಳಿದ ಸಮುದಾಯಗಳು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಸಮುದಾಯಗಳು, ಎಲ್ಲ ಶೂದ್ರ ಸಮುದಾಯಗಳು ಲಿಂಗಾಯತ ಅನ್ನುವಂಥ ವಿಚಾರದ ಅಡಿಯಲ್ಲಿ ಒಂದುಗೂಡುವಂತಹ ಕಾಲ ಇವತ್ತು ಸನ್ನಿಹಿತವಾಗಿದೆ. ಹೀಗೆ ಬಹುಸಂಖ್ಯಾತರಾಗಿರ್ತಕ್ಕಂಥ ನಾವು ಆ ಬಸವಾದಿ ಪ್ರಮಥರನ್ನು, ಬಸವಾದಿ ಶರಣರನ್ನು ನಮ್ಮ ಧಾರ್ಮಿಕ ರೆಜಿಮೆಂಟಿನಿಂದ ಆಚೆ ಪರಿಚಯಿಸಬೇಕಾಗಿದೆ. ನಾವು ಕೇವಲ ಅದನ್ನು ಧಾರ್ಮಿಕ ಆವರಣದಲ್ಲಿ ಹಿಡ್ಕೊಂಡು ಇಟ್ಟಿರೋದ್ರಿಂದ ಮತ್ತು ಅದನ್ನು ಕೇವಲ ಒಂದು ಜಾತಿಗೆ ಮಾತ್ರ ಸೀಮಿತಗೊಳಿಸುವಂತಹ ಒಂದು ಉತ್ಸಾಹವನ್ನು ತೋರಿಸಿರೋದರಿಂದ ಸಹಜವಾಗಿಯೇ ಇತರ ಸಮುದಾಯಗಳು ಅವು ಕೂಡ ಲಿಂಗಾಯತ ತತ್ವ ಸಿದ್ಧಾಂತಗಳನ್ನು ಅಪ್ಪಿಕೊಳ್ಳುತ್ತಲೇ ನಮ್ಮಿಂದ ದೂರ ಸರಿತಾರೆ. ಕಾರಣ ನಾವು ಅವರನ್ನು ಅಪ್ಪಿಕೊಳ್ಳಿಲ್ಲ. ಕಾರಣ ಅವರನ್ನು ಬಸವಾದಿ ಶರಣರು ವಚನಗಳಿಂದ ಹೇಳಿದವನು, ಇವನಾರವ ಎನಿಸದಿರಯ್ಯ, ಇವ ನಮ್ಮವ. ಇದು ಕೇವಲ ವೇದಿಕೆಗೆ ಮಾತ್ರ ಮೀಸಲಾಯಿತು. ನಿಜ ಬದುಕಿನಲ್ಲಿ ಇದನ್ನು ಸಾಕಾರ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಇವತ್ತು ಇಲ್ಲಿ ಕಾಣಿಸುತ್ತಿರುವವರ ಸಂಖ್ಯೆ ಕಡಿಮೆ. ಅದರಲ್ಲಿ ಕೂಡ ಎಲ್ಲ 50ರ ಮೇಲ್ಪಟ್ಟವರಿದ್ದೀವಿ. ಒಂದು ಸ್ವಲ್ಪ ಅಪವಾದ ಇರ್ಬೋದು, 30-40 ವರ್ಷನವರು, ಎಲ್ಲರೂ 50ರ ಮ್ಯಾಗಿನವರಿದ್ದೀವಿ. ಆದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಯಂಗ್ ಜನ್ರೇಷನ್ ಇವತ್ತೇನು ಅವರಿಗೆ ಜನ್ ಜಿ ಅಂತ ಕರೀತಾರಲ್ಲ, ಆ ಜನ್ ಜಿ ಜನ್ರೇಷನ್ ಎಲ್ಲಿದೆ, ಎಲ್ಲಿ ಕಳೆದು ಹೋಯಿತು? ಯಾಕೆ ಅವರಿಗೆ ವಚನ ತತ್ವ ಸಿದ್ಧಾಂತ ಇವೆಲ್ಲ ಆಕರ್ಷ ಅನ್ನಿಸ್ತಾ ಇಲ್ಲ ಅಂದರೆ, ನಾವು ಇಡೀ ವಚನ ತತ್ವವನ್ನು, ಬಸವಾದಿ ಶರಣರ ತತ್ವವನ್ನು ಕೇವಲ ಆರಾಧನೆ ವಸ್ತುವನ್ನಾಗಿ ಮಾಡಿ ಧಾರ್ಮಿಕ ಪರಿವೇಶದ ಒಳಗಡೆ ಅದನ್ನು ಒಂದು ಸಂಪ್ರದಾಯವಾಗಿ ಮಾಡಿರೋದ್ರಿಂದ ಆ ಮಕ್ಕಳಿಗೆ ಇದರ ಉಪಯುಕ್ತ ಮೌಲ್ಯ ಗೊತ್ತಿಲ್ಲ. ಇದು ತಮ್ಮ ದಿನನಿತ್ಯದ ಬದುಕಿಗೆ ಅವಶ್ಯಕತೆವಾಗಿರ್ತಕ್ಕಂಥ ಏನೋ ಇದು ಹೇಳ್ತಾ ಇದೆ ಅನ್ನೋದು ಅವ್ರಿಗೆ ಅನ್ನಿಸ್ತಾ ಇಲ್ಲ. ಅವ್ರಿಗೆ ಇದು ನಾವು ಕೂಡ ಪಾಲಿಸಬೇಕು, ನಾವು ಕೂಡ ಬರ್ತಾ ಇದ್ದೀವಿ, ಲಿಂಗ ಕಟ್ಕೊರೋ ನಿಮ್ಮ ಎದುರು ಕಟ್ಕೋತಾರೆ, ಬೆಂಗಳೂರಿಗೆ ಹೋಗೋಣ ಬೀಚೋ ಕಟ್ತಾರೆ. ಯಾಕಂದ್ರೆ ಅವ್ರಿಗೆ ಅದು ಅನಿವಾರ್ಯ ಆಗಬೇಕಲ್ಲ. ಇವತ್ತು ಹಚ್ಕೋರೋ ಅಂತೇಳಿ ನೀವು ವಿಭೂತಿ ಹಚ್ಚಿದ್ದೆ ನೋಡಿ. ಬಸವಾದಿ ಶರಣರ ತತ್ವಗಳನ್ನ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಆತ್ಮಕಥ ಮಾಡಿಕೊಂಡು ಅವುಗಳನ್ನ ಆಚರಿಸ್ತಿದ್ರೆ ನೀವ್ಯಾರು ಹೇಳಬೇಕಾಗಿಲ್ಲ. ಅದನ್ನು ಅವರು ಅನುಸರಿಸ್ತಾರೆ, ಅವರು ಅದನ್ನು ತನ್ನದನ್ನಾಗಿ ಮಾಡ್ಕೊಳ್ತಾರೆ. ನಾವು ಅದನ್ನು ಕೇವಲ ಗತಾನುಗತಿಕ ಸಂಪ್ರದಾಯಗಳಾಗಿ ಅವ್ರ ತಲೆಯಲ್ಲಿ ತುರುಕಿದ್ರೆ ನೀವು ಎಷ್ಟು ತುರುಕಬೇಕಂತೀರಿ, ಅದರಿಂದ ಅವರು ಅಷ್ಟು ಬಿಡುಗಡೆ ಪಡಿಬೇಕು ಅಂತ ನಿಲ್ತಾರೆ. ಹೀಗಾಗಿ ಇವತ್ತು ಬಸವ ತತ್ವ ಅನ್ನೋದು ಕೇವಲ ಆಚರಣೆಯ ಮಾತ್ರ ಅಲ್ಲ, ಅದೊಂದು ವಿಚಾರ ಪ್ರಧಾನವಾಗಿರ್ತಕ್ಕಂಥದ್ದು. ಯಾಕೆ ಇವತ್ತು ಬಸವ ತತ್ವ ಎಲ್ಲ ಶೂದ್ರ ಸಮುದಾಯಗಳನ್ನು ಒಳಗೊಳ್ಳುತ್ತದೆ ಅಂತ ಕೇಳಿದ್ರೆ, ಆ ಬಸವಾದಿ ಶರಣರ ತತ್ವ ಕಟ್ಟಿ ಬೆಳೆಸಿದವರೇ ಎಲ್ಲ ಶೂದ್ರ ಸಮುದಾಯಗಳು. 770 ಅಮರಗಣಗಳು ಅಂತ ಹೇಳ್ತಾರೆ. ಜಾತಿಗೊಬ್ಬರು ಅವತ್ತು ಬಹುಶಃ ಕರ್ನಾಟಕದಲ್ಲಿ ಇದ್ದಿರಬಹುದಾದ ಎಲ್ಲ ಜಾತಿ ಉಪಜಾತಿಗಳ ಜನ ಸೇರಿ ತಮ್ಮ ಆಲೋಚನೆಗಳನ್ನು ಒಂದುಗೂಡಿಸಿ
ತಮಗಾಗಿ ಕಟ್ಟಿಕೊಂಡಿರ್ತಕ್ಕಂಥ ಒಂದು ಬಟ್ಟೆ ಅದು. ಸೊ ಕನ್ನಡಿಗರು ಮೊಟ್ಟ ಮೊದಲನೇದಾಗಿ ಈ ದೇಶದಲ್ಲಿ ಇರ್ತಕ್ಕಂಥ ಬಸವಣ್ಣನವರು ಯಾಕೆ ಮುಖ್ಯವಾಗ್ತಾರೆ ಅಂದರೆ 770 ಜನರಿಗೆ ನೇತೃತ್ವವನ್ನು ವಹಿಸಿಕೊಟ್ಟಿರ್ತಕ್ಕಂಥದ್ದು. ಇಡೀ ವಚನಗಳನ್ನು ತೆಗೆದು ನೋಡಿದ್ರೆ ಅಂದರೆ 200ಕ್ಕಿಂತ ಹೆಚ್ಚು ವಚನಗಳು ಬಸವಣ್ಣನವರನ್ನು ಸ್ಮರಿಸಿದ ವಚನಗಳು. ಸಮಕಾಲೀನ ಎಲ್ಲ ಶರಣರು ಒಂದಾದರೂ ವಚನಗಳನ್ನು ಬಸವಣ್ಣನವರ ಸ್ಮೃತಿಗಾಗಿ ಇಟ್ಟಿದ್ದನ್ನು ನೀವು ಕಾಣ್ತೀರಿ. ಸಮಕಾಲೀನ ಸಂದರ್ಭದಲ್ಲಿ ತನ್ನ ಸಹಪಾಠಿಗಳಿಂದ ಪ್ರಶ್ನಾತೀತವಾಗಿ ಇಷ್ಟರ ಮಟ್ಟಿಗೆ ಗೌರವಿಸಿಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ಸಿಗೋದು ಭಾಳ ವಿರಳ. ಆದರೆ ಬಸವಣ್ಣನನ್ನು ಪ್ರತಿಯೊಬ್ಬ ಶರಣರು ಕೂಡ ಬಸವಣ್ಣನೇ ತಂದೆಯನಿಗೆ, ಬಸವಣ್ಣನೇ ತಾಯಿಯನಿಗೆ, ಬಸವಣ್ಣನೇ ಬಂಧು ಬಳಗರಿಗೆ, ನಿಮಗೆ ಕಪಿಲಸಿದ್ಧ ಮಲ್ಲಿಕಾರ್ಜುನ ನಮಗೆ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಅಂತ. ಮರಳ ಶಂಕರ ದೇವನಾದರೂ ಬಸವಣ್ಣ ಅನಾದಿ, ಲಿಂಗ ಆದಿ ಅಂತ. ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಲಿಂಗ, ಬಸವಣ್ಣನ ಕಾಲದಲ್ಲಿ ಹುಟ್ಟಿತ್ತು ಲಿಂಗ ಅನ್ನೋದನ್ನು ಸ್ಪಷ್ಟಪಡಿಸ್ತಕ್ಕಂಥದ್ದು. ಬಸವಣ್ಣನೇ ಪಾದೋದಕ, ಬಸವಣ್ಣನೇ ಪ್ರಸಾದ, ಬಸವಣ್ಣನೇ ಸರ್ವಸ್ವ ಅಂತ ಹೇಳಲಿಕ್ಕೆ ಕಾರಣ ಅಂತಂದರೆ ಶತಮಾನಗಳಿಂದ ಯಾರನ್ನು ನಾವು ಮನುಷ್ಯರೇ ಅಂತ ಕರೆದಿಲ್ಲ, ನಮಗೂ ಕರೆದಿರಲಿಲ್ಲ. ನಾವು ಕೂಡ ನೆನಪಿಟ್ಕೊಳ್ಳಬೇಕು. ಇವತ್ತು ಯಾರು ನಾವು ಬಣಜ್ಗರು, ಲಿಂಗಾಯತರು, ಪಂಚಮಸಾಲಿ ಇವೇನು ಅಂದ್ಕೊಳ್ತಾ ಇದ್ದೀವಲ್ಲ, ನಾವು 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ನಾವು ಬೇರೆ ಬೇರೆ ಉಪಪಂಗಡ ಮತ್ತು ಉಪಜಾತಿಗೆ ಸೇರಿದವರಾಗಿದ್ವಿ. ನಮಗೆ ಒಂದು ಐಡೆಂಟಿಟಿಯನ್ನು ಕೊಟ್ಟಿದ್ದು, ಅಸ್ತಿತ್ವವನ್ನು ಕೊಟ್ಟಿದ್ದು 12ನೇ ಶತಮಾನದ ಬಸವಾದಿ ಶರಣರ ಚಳುವಳಿ. ಆ ಕಾಲದಲ್ಲಿ ನಮಗೆ ಲಿಂಗ ಅನ್ನುವಂಥ, ಇಷ್ಟಲಿಂಗ ಅನ್ನುವಂಥ ಒಂದು ನವನವೀನವಾಗಿರ್ತಕ್ಕಂಥ ತತ್ವ ನಮ್ಮ ಕೈಗೆ ಬರಲಿಕ್ಕೆ ಸಾಧ್ಯವಾಯಿತು. ಯಾಕೆ ಇವತ್ತು ಆ ಇಷ್ಟಲಿಂಗ ಅನ್ನುವಂಥ ಒಂದು ಹೊಸ ತತ್ವ ಭಾಳ ಮುಖ್ಯವಾಯಿತು, ಭಾಳ ಪ್ರಧಾನವಾಯಿತು, ಜನರಿಗೆಲ್ಲ ಅದು ಭಾಳ ಅನುಸರಣೀಯ ಯೋಗ್ಯ ಅನ್ನಿಸ್ತು ಅಂತ ಕೇಳಿದರೆ, ನಿಮ್ಗೆ ಗೊತ್ತಿದೆ ಇವತ್ತಿಗೂ ಕೂಡ ನಮ್ಮನ್ನೆಲ್ಲ ಶೂದ್ರ ಅಂತಿಕೊಂಡು ಹೇಳಿದ್ದಾರದು. ಇವತ್ತಿಗೂ ಕೂಡ ಈ ವರ್ಣಾಶ್ರಮ ವೈದಿಕ ಧರ್ಮ ಇದೆಯಲ್ಲ, ಈ ವೈದಿಕ ವರ್ಣಾಶ್ರಮ ಪದ್ಧತಿ ಇದೆಯಲ್ಲ, ಇದು ಭಾರತದ ದರ್ಶನಗಳನ್ನು ಅಂಟಿಕೊಂಡಿರ್ತಕ್ಕಂಥ ಕ್ಯಾನ್ಸರ್ ಇದು. ಈ ಸನಾತನ ಅನ್ನುವಂಥದ್ದು ಇದೆಯಲ್ಲ, ಸನಾತನ ಅಂದರೆ ಶಾಶ್ವತವಾದದ್ದು ಅಂತ ಅರ್ಥ. ಅದು ಸನಾತನ ಅನ್ನೋದು ಏನು ಭಾಳ ಇದು ಅಲ್ಲ, ಫಿಲಾಸಫಿಕಲ್ ಆದರೆ ಶಬ್ದಶಃ ಅರ್ಥ ಅಂದರೆ ಭಾಳ ಪುರಾತನ. ನಮ್ಮದು ಸನಾತನ ಧರ್ಮ ಅಲ್ಲ, ಪುರಾತನ ಧರ್ಮ. ನಮ್ಮದು ಪುರಾತನರು ಆ ಪರಂಪರೆ ಹಿಡಿದುಕೊಂಡು ಬಂದು ಬಸವಾದಿ ಶರಣರು 63 ಶಿವಶರಣರನ್ನ ತಮ್ಮ ಆದ್ಯರು ಅಂತ ಕರೀತಾರೆ. 63 ಶಿವಶರಣರು ತಮಿಳುನಾಡಿನಲ್ಲಿ ಆಗಿರೋದವರು, ಶೈವ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು, ಅವ್ರನ್ನೆಲ್ಲ ತಮ್ಮ ಆದ್ಯರು ಅಂತಿಕೊಂಡು ಕರೀತಾರೆ. ಶರಣರ ಸುಳ್ಳು ನೋಡಿ ಒಂದು ಅರಗಡೆ ಈ ಕಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ ಹೇಳ್ತಕ್ಕಂಥದ್ದು. ಹೀಗಾಗಿ ಪುರಾತನರನ್ನ ಹಿಡಿದು ಬಂದಿರತಕ್ಕಂಥದ್ದು ನಮ್ಮದು. ಯಾಕಂದರೆ ಇವತ್ತು ವೈದಿಕ ಧರ್ಮ ಮನುಷ್ಯರನ್ನ ಮನುಷ್ಯರೇ ಅಂತ ಕರೀಲಿಲ್ಲ, ಮನುಷ್ಯರಿಗೆ ಎಲ್ಲ ರೀತಿಯ ಅವಕಾಶಗಳು ಕೂಡ ಕೊಡಲಿಲ್ಲ. ಹೀಗಾಗಿ ನಾವು ಪಾಪಿಷ್ಟ್ರು ಅಂತ ಕರ್ಕೊಂಡಿದ್ದೀವಿ. ನಮಗೆ ಮುಕ್ತಿ ಇರಲಿಲ್ಲ, ನಮಗೆ ದೇವರನ್ನು ಪೂಜಿಸುವ ಹಕ್ಕಿರಲಿಲ್ಲ, ನಮಗೆ ದೇವರನ್ನು ಪೂಜಿಸುವಂಥದ್ದು. ಗುಡಿಗುಂಡಾರಗಳಲ್ಲಿ ಪ್ರವೇಶ ಇರಲಿಲ್ಲ, ದೇವಸ್ಥಾನಗಳಲ್ಲಿ ಪ್ರವೇಶ ಇರಲಿಲ್ಲ ನಮಗೆ. ಹೀಗಾಗಿ ನಾವು ಅತ್ಯಂತ ಪತಿತರು ಅಂತಿಕೊಂಡು ಹೇಳಿ ನಿತ್ಯ ನಾರಕಿಗಳು ಅಂತಿಕೊಂಡು ಹೇಳಿದ್ದಾರೆ. ನಮ್ಮ ಮಹಿಳೆಯರಂತೂ ಲೆಕ್ಕಕ್ಕೆ ಇರಲಿಲ್ಲ. ನಾವು ಮಾಯೆ, ನಾವು ಮೈಲಿಗೆ, ಅದ್ರಲ್ಲಿ ಲೆಕ್ಕಕ್ಕೆ ಇರಲಿಲ್ಲ. ನಾವು ಈ ಜನ್ಮದಲ್ಲಿ ಪತಿ ಸೇವೆ, ಅತ್ತಿ ಸೇವೆ, ಅವ್ರ ಸೇವೆ, ಹೊಡೆಸ್ಕೊಂಡು ಬೈದ್ರು ಬೈಸ್ಕೊಂಡು ಅಂದ್ರು ಅನ್ಸ್ಕೊಂಡು ಆಡೋರು ಅನ್ಸ್ಕೊಂಡು ಒದಿಸ್ಕೊಂಡು ಎಲ್ಲ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಿ ಒಳ್ಳೆಯದ ಪುಣ್ಯ ಸಂಪಾದನೆ ಮಾಡಿಕೊಂಡು ಪುಣ್ಯದ ಗಂಟೆ ಜಾಸ್ತಿ ಆಯ್ತು ಅಂದ್ರೆ ಮುಂದಿನ ಜನ್ಮದ ಗಂಡಾಗಿ ಹುಟ್ಟಿದ ಬಳಿಕ ನಮಗೆ ಸಂಸ್ಕಾರ, ಅಲ್ಲಿ ತನಕ ನಮಗೆ ಸಂಸ್ಕಾರ ಇದ್ದಿಲ್ಲ. ನಾ ಹೇಳ್ತಾ ಇಲ್ಲ ಇದನ್ನು, ಎಲ್ಲ ಆಗಮಗಳಲ್ಲಿ ವೇದಗಳಲ್ಲಿ ಇರ್ತಕ್ಕಂಥ ಉದಾಹರಣೆಗಳನ್ನು ಗಮನಿಸಿ ನಾನು ಹೇಳ್ತಾ ಇಲ್ಲ ಈ ಮಾತನ್ನು. ಹೀಗಾಗಿ ಅವತ್ತು ನಾವು ಪಾಪಿಷ್ಠರ ಅಲ್ಲ ಅನ್ನುವಂಥ ವಿಶ್ವಾಸ ತುಂಬಬೇಕಾಗಿತ್ತಲ್ಲ, ನಾವು ಪತಿತರ ಅಲ್ಲ ಅನ್ನುವಂಥ ವಿಶ್ವಾಸ ತುಂಬಬೇಕಾಗಿತ್ತಲ್ಲ. ಕರಸ್ಥಲದಲ್ಲಿ ಒಂದು ಇಷ್ಟಲಿಂಗ ಕೊಡುವುದರ ಮೂಲಕ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥದ್ದು. ಧಾರ್ಮಿಕ ಸ್ವಾತಂತ್ರ್ಯ, ಕಾಯಕ ಅನ್ನೋದು ಸರ್ವಶ್ರೇಷ್ಠ ಅಂತ ಹೇಳುವುದರ ಮೂಲಕ ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥದ್ದು. ಹೆಣ್ಣು ಗಂಡು, ಮೇಲ್ಜಾತಿ ಕೆಳಜಾತಿ, ಶ್ರೀಮಂತ ಬಡವ, ಕಲ್ತವ ಕಲಿಲಾರ್ದವ ಅನ್ನುವ ಭೇದ ಇಲ್ಲದೆ ಕೂಡಲ ಸಂಗನ ಶರಣರ ಎದುರು ಎಲ್ಲರೂ ಸಮಾನರು ಅಂತ ಹೇಳಿರ್ತಕ್ಕಂಥ ಸಾಮಾಜಿಕ ಸ್ವಾತಂತ್ರ್ಯ. ಇಷ್ಟು ಸ್ವಾತಂತ್ರ್ಯಗಳನ್ನು ಕೊಟ್ಟಿದ್ದಕ್ಕಾಗಿ ಇವತ್ತು ಬಸವಾದಿ ಶರಣರು ಅಥವಾ ಬಸವ ಎಲ್ಲರ ಆರಾಧ್ಯ ದೈವವಾಗ್ತದೆ. ಸಾಂಸ್ಕೃತಿಕ ನಾಯಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅನ್ನೋದು ಯಾರನ್ನು ತುಷ್ಟೀಕರಣಪಡಿಸುವುದಕ್ಕಾಗಿ ಕೊಡಬೇಕಾಗಿಲ್ಲ. ಇದು ಯಾರನ್ನು ಮತ ಬ್ಯಾಂಕ್ಗಳನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಇದನ್ನು ಘೋಷಿಸಬೇಕಾಗಿಲ್ಲ. ಇದು ಬಸವಾದಿ ಶರಣರ ತತ್ವ ಏನಿತ್ತು, ಬಸವಾದಿ ಶರಣರ ಅವತ್ತಿನ ಕ್ರಾಂತಿ ಇತ್ತಲ್ಲ, ಚಳುವಳಿ ಇತ್ತಲ್ಲ, ಅದು ಸಮಗ್ರ ಚಳುವಳಿ. ಚಳುವಳಿ ಎನ್ನುವ ಶಬ್ದ ನಮ್ದು ಅಲ್ಲ, ಅದು ಪಾಶ್ಚಿಮಾತ್ಯರಿಂದ ಬಂದದ್ದು.
ಕ್ರಾಂತಿ ಎನ್ನುವ ಶಬ್ದ ನಮ್ದಲ್ಲ, ಅದು ಪಾಶ್ಚಿಮಾತ್ಯರಿಂದ ಬಂದದ್ದು. ಶಬ್ದ ಪಾಶ್ಚಿಮಾತ್ಯರಿಂದ ಬಂದದ್ದಲ್ಲ, ಪರಿಕಲ್ಪನೆಯು ಪಾಶ್ಚಿಮಾತ್ಯರಿಂದ ಬಂದದ್ದು ಅಲ್ಲ. ಅದು ಜಗತ್ತಿನಲ್ಲಿ ಎಲ್ಲೆಲ್ಲಿ ಅನ್ಯಾಯ, ಅತ್ಯಾಚಾರ, ನೀಚತನ, ದುಷ್ಟತನ ನಡೀತದೆ ಅದರ ವಿರುದ್ಧ ಸಂಘರ್ಷ ಮಾಡಿದ್ರೆ ಅದಕ್ಕೆ ಕ್ರಾಂತಿ ಅಂತ ಕರೀತಾರೆ ಅಷ್ಟೇ. ಅದು ಫ್ರೆಂಚ್ನಲ್ಲಿ ನಡೀತದೋ, ರಷ್ಯಾದಲ್ಲಿ ನಡೀತದೋ, ಜರ್ಮನಿಯಲ್ಲಿ ನಡೀತದೋ, ಎಲ್ಲಿ ನಡೀತದೋ ಗೊತ್ತಿಲ್ಲ, ಅದು ಭಾರತದಲ್ಲಿ ಕೂಡ ನಡೀತದೆ. ಅದೊಂದು ಚಳವಳಿ ಇತ್ತು. ಚಳವಳಿ ಇದ್ದಿದ್ದ ಕಾರಣಕ್ಕಾಗಿಯೇ ಆ ಅಸಂಖ್ಯಾತ ಶರಣರು ಕಲ್ಯಾಣದ ಬೀದಿಯಲ್ಲಿ ರಕ್ತಪಾತಕ್ಕೆ ತಮ್ಮನ್ನು ಒಡ್ಡಿಕೊಳ್ಳಬೇಕಾಯಿತು. ಅದೊಂದು ಸಂಘರ್ಷ ಇದ್ದ ಕಾರಣಕ್ಕಾಗಿಯೇ ಇವತ್ತು ಶರಣರನ್ನು ನಾವು ಗೌರವಿಸಬೇಕು. ಅವರು ಬದುಕಿದ ಸಂದರ್ಭದಲ್ಲಿ ಅವರು ಎದುರಿಸಿರುವ ಕಷ್ಟಕ್ಕೂ ಅಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸ ಇದೆ. ನಮಗೆಲ್ಲರಿಗೆ ಲಿಂಗ ಅನ್ನುವಂಥದ್ದನ್ನು ಕೊಟ್ಟು ನೋಡಿ, ಲಿಂಗ ಅನ್ನುವಂಥದ್ದನ್ನು ಯಾರು ಬೇಕಾದರೂ ಕಟ್ಕೋಬಹುದು, ಯಾವಾಗ ಬೇಕಾದರೂ ಕಟ್ಕೋಬಹುದು. ಅದಕ್ಕೆ ಯಾವ ನಿರ್ಬಂಧಗಳಿಲ್ಲ, ಅದಕ್ಕೆ ಯಾವ ಲೇಪನಗಳಿಲ್ಲ. ಅದು ನಿರಾಮಯ, ನಿರಾಕುಳ, ಅಗಮ್ಯ, ಅಗೋಚರ, ಅಪ್ರತಿಮ, ಅಪ್ರಮಾಣ ಲಿಂಗವೇ. ಅದು ಚಿತ್ಕಳ ಸ್ವರೂಪನಾಗಿರ್ತಕ್ಕಂಥ, ನೀವು ದೇವರು ಅಂತ ಭಾವಿಸುವುದಾದರೆ, ಪರಾತ್ಪರ ಚೈತನ್ಯ ಅಂತ ಕರೆದುಕೊಳ್ಳುವುದಾದರೆ ಅದರ ಸಂಕೇತ, ಅದರ ಸ್ವರೂಪ. ನೀವು ದೇವಸ್ಥಾನಗಳಿಗೆ ಹೋಗಬೇಕಾದ ಅವಶ್ಯಕತೆ ನಿಮಗಿಲ್ಲ. ಯಾಕಿಲ್ಲ? ನಮ್ಮ ದೇವಸ್ಥಾನದಾಗ ಒಳಗೆ ಕರ್ಕೊಂಬಂಗಿಲ್ಲ, ಇವತ್ತಿಗೂ ಕರ್ಕೊಂಬಂಗಿಲ್ಲ. ನಮ್ಮನ್ನೆಲ್ಲ ಒಳಗೆ ಬಿಡ್ತಾರ. ಮೊನ್ನೆನೂ ಈ ಮಾತು ಕೇಳಿದ್ದೆ ನಾನು ನಿಮಗೆ, ಮತ್ತೆ ಈ ಮಾತನ್ನು ಕೇಳ್ತೀನಿ ನಾನು. ಯಾವ ದೇವಸ್ಥಾನದಲ್ಲಿ ನಮ್ಗೆ ಒಳಗೆ ಬಿಡಂಗಿಲ್ಲವೋ ಆ ದೇವಸ್ಥಾನದಲ್ಲಿ ಹೋಗಿ ನಿಂತು ಕೈ ಒಡ್ಡುವ ಅವಶ್ಯಕತೆ ನಮಗೇನಿದೆ? ಯಾರಿಗೂ ಇರಬಾರ್ದು. ಇಲ್ರಿ ದೇವ್ರಲ್ರಿ, ದೇವ್ರು ಬೇಕಲ್ರಿ, ದೇವ್ರು ಬೇಕು, ದೇವಸ್ಥಾನಗಳು ಬೇಕಿಲ್ಲ. ಯಾಕೆ ಇವತ್ತು ವೈದಿಕರು ವಚನ ಸಾಹಿತ್ಯವನ್ನು ತಿರುಚಲಿಕ್ಕೆ ವಚನ ಸಾಹಿತ್ಯವನ್ನು ನಿರ್ನಾಮ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ನಿರ್ನಾಮ ಆಗಲ್ಲ ಅಂತ ಗೊತ್ತಾದ ಕೂಡಲೇ ತಿರುಚಲಿಕ್ಕೆ ಪ್ರಯತ್ನ ಪಡ್ತಾರೆ. ಇವತ್ತು ಆಗ್ತಾ ಇರೋದು ತಿರುಚಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಡೀ ವಚನ ಸಾಹಿತ್ಯವನ್ನು, ಇಲ್ಲ ವೇದಗಳಲ್ಲಿ ಇದ್ದಿದ್ದೇ ವಚನದಲ್ಲಿದೆ, ಆಗಮಗಳಲ್ಲಿ ಇದ್ದಿದ್ದೇ ವಚನದಲ್ಲಿದೆ, ಶ್ಲೋಕಗಳನ್ನು ಉದ್ಧರಿಸ್ತಾರೆ, ಖಂಡಿತ ಉದ್ಧರಿಸ್ತಾರೆ ಶರಣರು. ಅನೇಕ ಶರಣರು, ಉರ್ಲಿಂಗಪೇತಿ ಅಂತೂ ಒಬ್ಬ ದಲಿತ ವಚನಕಾರ, ತಳವರ್ಗದ ವಚನಕಾರ, ಅತ್ಯಂತ ಹೆಚ್ಚು ಶ್ಲೋಕಗಳನ್ನು ಉದಾಹರಿಸ್ತಾನೆ. ಮಾದರ ಚೆನ್ನಯ್ಯ ಶ್ಲೋಕಗಳನ್ನು ಉದಾಹರಿಸ್ತಾನೆ. ಯಾವುದಕ್ಕಾಗಿ? ಅನೇಕ ಸಲ ಆ ಶ್ಲೋಕಗಳನ್ನು ಖಂಡಿಸುವುದಕ್ಕಾಗಿ, ಅಲ್ಲಿರ್ತಕ್ಕಂಥ ಅಸಮಾನತೆಯನ್ನು, ಅಲ್ಲಿರ್ತಕ್ಕಂಥ ತಾರತಮ್ಯವನ್ನು ಖಂಡಿಸುವುದಕ್ಕಾಗಿ ವೇದವನ್ನು ಓದಿದ ವಿಪ್ರರು ಹನಲಲ್ಲಿ ಹೋದ ಕೇಡ ನೋಡಿರೆ ಭರ್ಗೋ ದೇವಶ್ಯ ಧೀಮಯಿ ಎಂದು ಹೇಳುವರು. ಒಬ್ಬರಿಗಾಗಿ ವಿಚಾರವಿಲ್ಲ ನೋಡಿರೆ ಕೂಡಲ ಸಂಗಮ ದೇವ ಹೇಳಿದ್ರು. ಬಸವಣ್ಣ ಭರ್ಗೋ ದೇವಶ್ಯ ಧೀಮಯಿ ಅಂತ ಗಾಯತ್ರಿ ಮಂತ್ರ ಹೇಳ್ಯಾನಂದ್ರೆ ಯಾಕೆ ಹೇಳ್ಯಾನ? ವೇದವನ್ನು ಓದಿದ ವಿಪ್ರರು ಹನಲಲ್ಲಿ ಹೋದ ಕೇಡ ನೋಡಿರೆ. ಸಂಧ್ಯಾ ವಂದನೆ ಮಾಡ್ತಾರಲ್ಲ ಹೋಗಿ ಅವ್ರು ಮಾಡೋದಕ್ಕೆ ನಮ್ಮ ಅಬ್ಜೆಕ್ಷನ್ ಇಲ್ಲ. ಉಳಿದ ಜನ ಅದಕ್ಕೆ ಅಧಿಕಾರಿಗಳಿಲ್ಲ. ನಾವು ಎಲ್ಲಿ ಸಂಧ್ಯಾ ವಂದನೆ ಇದ್ರೊಳಗೆ ಹೋಗಿ ಕೆರೆಯೊಳಗೆ, ಹಳದಾಗ, ಹೊಳೆಯಾಗ ನಡಬರ್ಕ್ ಹೋಗಿ ನಿಂತು ಸಾಯಂಕಾಲದ ಹೊತ್ತಿಗೆ ಸಂಧ್ಯಾ ವಂದನೆ ಮಾಡುವಾಗ ಯಾರೂ ಅವ್ರ ಸುತ್ತ ಹಾಯಬಾರ್ದು ಅಂತಿತ್ತು. ಯಾರೂ ಅವ್ರ ಸುತ್ತ ಹಾಯಬಾರ್ದು, ಮೈಲಿಗೆ ಆಗ್ತದೆ, ಮುಟ್ಟಿಸ್ಕೋಬಾರ್ದು, ಸನಿ ಬರಬಾರ್ದು, ನಾಳೆ ಬೀಳಬಾರ್ದು. ಇವನು ಭರ್ಗೋ ದೇವಶ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಹೇಳುವಾಗ ಮ್ಯಾಗಿನ ಒಂದು ಶಳು ಬಂದು ಮಹಾಪೂರ್ ಬಂದು ಸಳ್ಕೊಂಡು ಹೋದ್ರೆ ಇವನು ಮಂತ್ರ ಇವನು ಉಳಿಸೋದೇನು ಅಂತ ಕೇಳ್ತಾರೆ ಬಸವಣ್ಣ. ಬನಲಲ್ಲಿ ಹೋದ ಕೇಡ ನೋಡಿರೇ, ಉಳಿಸ್ಬೇಕಲ್ಲಪ್ಪ. ಇದು ಎಲ್ಲ ಮಂತ್ರಕ್ಕಿಂತ ಶ್ರೇಷ್ಠವಾದ ಮಂತ್ರ. ಈ ಮಂತ್ರ ಜಪ ಮಾಡಿದ್ರೆ ನಿಮ್ಗೆ ಏನೆಲ್ಲ ಸಿಗ್ತದೆ ಹೇಳ್ತಾ ಇದ್ದೀರಿ ನೀವು, ಅನೇಕ ಸರಿ ಹೇಳ್ತಾ ಇದ್ದೀರಿ. ಜಗತ್ ಸರ್ವಂ ದೈವಾಧೀನಂ, ದೈವೋ ಮಂತ್ರಾಧೀನಂ, ಮಂತ್ರೋ ಬ್ರಾಹ್ಮಣಾಧೀನಂ, ಮಮ ದೈವಾಯಿ ಬ್ರಾಹ್ಮಣ. ನೀವೇ ಕಟ್ಟಿದ ಶ್ಲೋಕ ತಾನೇ ಅದು, ನಾವೇನು ಕಟ್ಟಿಲ್ಲಲ್ಲ. ಈಗ ನಮ್ಮ ಸಂಸ್ಕೃತಿ ಬರಲ್ಲ ಶ್ಲೋಕ ಎಲ್ಲಿ ಕಟ್ಟಮ್ ನಾವು, ನೀವು ಕಟ್ಟಿದ ಶ್ಲೋಕ ಇದು. ಜಗತ್ ಸರ್ವಂ ದೈವಾಧೀನಂ. ಇರಲಿ, ಜಗತ್ತೆಲ್ಲವೂ ದೈವನ ಅಧೀನದಲ್ಲಿ, ದೇವರ ಸನ್ನಿಧಿಯಲ್ಲಿ, ದೇವನ ಅಧೀನದಲ್ಲಿ. ನಾವ್ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ ಅದಕ್ಕೆ, ಇಲ್ಲ ಅಂತ ಹೇಳಿಲ್ಲ ನಾವು. ಬುದ್ಧನು ಕೂಡ ಅದು ನಿನ್ನ ನಂಬಿಕೆ ಅಂತ ಹೇಳಿದ್ದಾನೆ ಹೊರತು ಬುದ್ಧನಿಗೆ ದೇವರಲ್ಲಿ ವಿಶ್ವಾಸ ಇರಲಿಲ್ಲ, ಅದು ಅವರ ನಂಬಿಕೆ. ಜಗತ್ ಸರ್ವಂ ದೈವಾಧೀನಂ, ಅದಕ್ಕೆ ನಾವು ಒಪ್ತೀವಿ. ದೈವ ಮಂತ್ರಾಧೀನಂ, ದೈವ ಯಾರ ಕೈಯಾಗದಂತ? ಮಂತ್ರಗಳ ಕೈಯಾಗದ. ಇರಲಿ, ಒಳ್ಳೇದಾಯ್ತಲ್ಲ ಮಂತ್ರ ನಾವು ಹೇಳೋಣ. ಆದರೆ ಮಂತ್ರಂ ಬ್ರಾಹ್ಮಣಾಧೀನಂ, ನೀವು ಮಂತ್ರಕ್ಕೆ ಅಧಿಕಾರಿ ಅಲ್ಲ. ನೀವು ಮಂತ್ರವನ್ನು ಪಠಿಸಕೂಡದು.
ಪಠಿಸಿಕೊಡೋದು ಅಷ್ಟೇ ಅಲ್ಲ, ಅಪ್ಪಿ ತಪ್ಪಿ ನಿಮ್ಮ ಕವಿಯೊಳಗೆ ವೇದ ಮಂತ್ರ ಬೀಳಬಾರ್ದು. ಬ್ರಾಹ್ಮಣ ವರ್ಗದಲ್ಲಿಯೇ ಹುಟ್ಟಿದ ಮಹಿಳೆಯರಿಗೂ ಕೂಡ ಮಂತ್ರ ಸಂಸ್ಕಾರ ಇಲ್ಲ. ಆಕಿ ಜನ್ಮತಃ ಶೂದ್ರಳು. ನೀವು ಮನುಸ್ಮೃತಿ ತೆಗೆದು ಓದ್ರಿ. ನಾನನ್ನು ಯಾರನ್ನು ಖಂಡಿಸೋದಕ್ಕಾಗಿ, ಯಾರನ್ನು ಅಪಮಾನಿಸೋದಕ್ಕಾಗಿ ಮಾತು ಹೇಳ್ತಾ ಇಲ್ಲ. ಶತಮಾನಗಳಿಂದ ನಮ್ಮನ್ನು ಅಪಮಾನಿಸಿರಲ್ಲ ಯಾಕಂತ ಕೇಳೋದಕ್ಕಾಗಿ, ಶತಮಾನಗಳಿಂದ ನಮ್ಮನ್ನು ಮೈಲಿಗೆ ಅಂತ ಕರೆದಿರಲ್ಲ ಯಾಕಂತ ಕೇಳೋದಕ್ಕಾಗಿ. ಮಾಡಿದ್ದ ತಪ್ಪಾದರೇನು? ಶೂದ್ರರನ್ನ ಅಸ್ಪೃಶ್ಯರನ್ನ ಊರು ಹೊರಗಿಟ್ಟರಲ್ಲ, ಯಾರು ನಿಮ್ಮ ಊರು ಕಸ ಗುಡಿಸ್ತಿದ್ರು, ಯಾರು ನೀವು ಮಾಡಿದ ಮಲಮೂತ್ರವನ್ನು ಎತ್ತಿ ಹಾಕ್ತಿದ್ರು, ಯಾರು ನಿಮಗಾಗಿ ದನಗಳನ್ನು ಕಾಯ್ತಿದ್ರು, ಯಾರು ನಿಮಗಾಗಿ ಹೊಲದಲ್ಲಿ ಉತ್ತು ಬಿತ್ತು ಬೆಳೆಯನ್ನು ತರ್ತಿದ್ರು, ಯಾರು ನಿಮಗಾಗಿ ಬಟ್ಟೆ ನೇಯ್ತಿದ್ರು, ಯಾರು ನಿಮ್ಮ ದೇವರುಗಳ ಪೂಜೆಗಾಗಿ ಹೂವನ್ನು ಬೆಳೀತಿದ್ರು, ಯಾರು ನಿಮ್ಮ ದೇವರುಗಳ ಪೂಜೆಗಾಗಿ ಕಲ್ಲು ಮಣ್ಣು ಕೆಸರು ಹೊತ್ತು ದೇವಸ್ಥಾನಗಳನ್ನು ಕಟ್ತಿದ್ರು, ಯಾರು ನಿಮ್ಮ ಪೂಜೆಗಾಗಿ ನಗಾರಿ ಬಾರಿಸ್ತಿದ್ರು, ಇವರೆಲ್ಲರನ್ನೂ ಕೂಡ ನೀವು ದೂರಿಟ್ರಿ. ಇವ್ರು ಯಾರು ಮಂತ್ರಕ್ಕೆ ಅಧಿಕಾರಿಗಳಲ್ಲ ಅಂತ ಹೇಳಿದ್ರಿ. ಇದೇ ಮಂತ್ರ, ಗಾಯತ್ರಿ ಮಂತ್ರ ಯಾರೂ ಪಠಿಸುವಂಗಿಲ್ಲ. ಈಗ ನೋಡಿ ಗಾಯತ್ರಿ ಮಂತ್ರ ಎಲ್ಲರ ಕ್ಯಾಸೆಟ್ ಹಾಕಿ ಎಲ್ಲರ ಮನೆಯಾಗ, ಎಲ್ಲ ದಲಿತರ ಮನೆಯಾಗ ಸಹಿತ ಓಂ ಭೋರ್ ಭೋರ್ ಭೂರ್ವಸ್ವ ಭರ್ಗೋದಿ ಮತ್ಸ್ಯರಿ ಮಹಿ ಧಿಯೋ ಯೋ ನ ಪ್ರಚೋದಯ. ಈಗ ಹಾಗೆ, ಯಾಕಂದರೆ ಈಗ ಆ ಕಾಲಕ್ಕಾದರೂ ದೇವೋದ್ಯಮ ಇತ್ತು, ಈ ಕಾಲಕ್ಕಾದರೂ ದೇವೋದ್ಯಮ. ದೇವಸ್ಥಾನ ಅಂದರೆ ಒಂದು ಬಿಸ್ನೆಸ್ ಸೆಂಟರ್. ದೇವಸ್ಥಾನಗಳು ಒಂದು ಬಿಸ್ನೆಸ್ ಸೆಂಟರ್. ಅದು ಬಂಡವಾಳ ಇಲ್ಲದ ಬಿಸ್ನೆಸ್. ಬಂಡವಾಳ ಇಲ್ಲದ ಬಿಸ್ನೆಸ್. ಒಬ್ಬ ಭಿಕ್ಷುಕನಿಗೆ ಕನಿಷ್ಠ ಒಂದು ಸಿಲ್ವರ್ ತಾಟ್ ಒಂದು 10 ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗ್ತದೆ, ಭಿಕ್ಷೆ ಬೇಡ. ಈ ದೇವಸ್ಥಾನದ ಪೂಜಾರಿಗೆ ಏನೂ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ರೀ. ಗುಡಿ ಕಟ್ಟೋರು ನಾವು, ಉಪ್ಪಾರು, ರೊಕ್ಕ ಕೊಡೋರೆಲ್ಲ ನಾವು ಶೂದ್ರರು. ಎಲ್ಲ ದೇವಸ್ಥಾನಕ್ಕೆ ರೊಕ್ಕ ಕೊಡೋರು ಇವತ್ತು ಜಾತಿ ಲಿಂಗಾಯತ್ರಿ. ಕರ್ನಾಟಕದಾಗ ಏಸುನು ಗುಡಿ ಗುಂಡಾರಗಳು ಹುಟ್ಟ್ಯಾವ, ಅದಕ್ಕೆಲ್ಲ ಮೇನ್. ಮತ್ತು ಅದ್ರ ಹೆಸರೇನು ಬರೋರು ದಾಸೋಹ ಮಾಡಿದವರು. ದೇವಸ್ಥಾನ ಕಟ್ಟಲಿಕ್ಕೆ ರೊಕ್ಕ ಕೊಟ್ಟವ್ರು ದಾಸೋಹ ಮಾಡಿದವ್ರ. ದೇಹಾರ ಮಾಡುವ ಅಣ್ಣಗಳಿರ ಒಂದು ತುತ್ತು ಆಹಾರವನ್ನಿಕ್ಕಿದೆ. ದೇಹಾರಕ್ಕೆ ಆಹಾರವೇ ನಿಚ್ಚಣಿಕೆ. ದೇಹಾರವ ಮಾಡಿ ಆಹಾರವನ್ನಿಕ್ಕದಿದ್ದಡೆ ಆ ಹರನ್ ಇಲ್ಲೆಂದ ಅಂಬಿಗರ ಚೌಡಯ್ಯ. ದೇವಸ್ಥಾನ ಕಟ್ಟೋರು ಹೇಳೋದು, ದೇಹಾರವ ಮಾಡಿ ಆಹಾರವನ್ನಿಕ್ಕದಿರುವ ಅಣ್ಣಗಳಿರ, ದೇಹಾರ ಮಾಡುವ ಅಣ್ಣಗಳಿರ, ಒಪ್ಪಚ್ಚಿ ಆಹಾರವನ್ನಿಕ್ಕಿರೆ ಹಸಿದು ಹೊಟ್ಟಿಗಂತೂ ತನ್ನ ಹಾಕ್ರಿ. ಶರಣರೇ, ಬಂಧುಗಳೇ, ಇವತ್ತು ಅನ್ನದ ಅಭಾವ ಇಲ್ಲ. ಅಷ್ಟಾಗಿ ಒಂದು 50 ವರ್ಷಗಳ ಹಿಂದೆ ಏನು ಊಟದ ಅಭಾವ ಇತ್ತು ಅಷ್ಟು ಅಭಾವ ಇಲ್ಲ. ಇವತ್ತು ಎಲ್ಲಿ ಹೋದ್ರೂ ಅನ್ನ ಸಂತರ್ಪಣೆ.